ಜೈ ಆಂಜನೇಯ. ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ. ಇನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ, ಬೇಲ್ ಮೇಲೆ ಮನೆಗೆ ಬಂದಿರೋ ಭಾಗ್ಯಮ್ಮಗೆ ಸ್ಟೇ ಮಾಡೋಕ್ಕೆ ರೂಮ್ ರೆಡಿ ಮಾಡಿಸಿರ್ತಾಳೆ ಸಂಗೀತ. ಇದ್ರ ಬಗ್ಗೆ ಭೂಮಿ ಭಾಗ್ಯಮ್ಮ ಹತ್ರ ಡಿಸ್ಕಸ್ ಮಾಡ್ತಿರ್ತಾಳೆ. ಭಾಗ್ಯಮ್ಮ ಮ್ಯಾರೇಜ್ ಬಗ್ಗೆ ಡಿಸ್ಕಸ್ ಮಾಡಿರೋ ವಿಷಯನ ಭೂಮಿ ಅಜಿತ್ ಹತ್ರ ಹೇಳ್ತಾರೆ. ಭಾಗ್ಯಮ್ಮ ಸಖತ್ ಸೆನ್ಸಿಟಿವ್, ನಾವು ಮಾಡ್ತಿರೋದು ಡ್ರಾಮಾ ಅಂತ ಗೊತ್ತಾಗುತ್ತೆ ಅಂತ ಭೂಮಿ ಅಜಿತ್ ಹತ್ರ ಹೇಳ್ತಾಳೆ. ಇನ್ನೊಂದು ಸಲ ಮದುವೆ ಆದರೆ ಆಯಿತು ಅಂತ ಅಜಿತ್ ಹೇಳ್ತಾನೆ. ಇದು ಎಷ್ಟನೇ ಸಲ ಈ ಥರ ಮಾಡ್ತಿರೋದು ಅಂತ ಭೂಮಿ ಬೈತಾಳೆ. ಶಾರದಾ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ತಾ ಅಂತ ಸಂಗೀತ ಕೇಳ್ತಾಳೆ. ನಚಿಕೇತ್ ಎಂಗೇಜ್ಮೆಂಟ್ ಆಗಿರೋ ಟೆಂಪಲಲ್ಲಿ ಸರ್ಚ್ ಮಾಡಬೇಕು, ಅದೇ ಥರ ಇರೋ ಎಲ್ಲ ಟೆಂಪಲಲ್ಲಿ ಚೆಕ್ ಮಾಡಿಸ್ಬೇಕು ಅಂತ ಬೇರೆ ಎಲ್ಲ ಕಡೆ ಹುಡುಕಾಯ್ತು ಅಂತ ಶಾರದಾ ಸಿಗ್ತಾಳೆ ಅಂತ ಅಜಿತ್ ಹೇಳ್ತಾನೆ. ಸಂಗೀತ ಶ್ರವಣ್ಗೆ ಸಮಾಧಾನ ಮಾಡ್ತಿರ್ತಾಳೆ. ಶಾರದಾ ಮನಸ್ಸಿನ ಬೇಗ ಕರ್ಕೊಂಡು ಬನ್ನಿ ಅಂತ ಅಜಿತ್ಗೆ ಭೂಮಿ ಹೇಳ್ತಾಳೆ. ನೀನು ಮಗನ್ ಥರನೇ ಅಂತ ಭಾಗ್ಯಮ್ಮ ಅಜಿತ್ಗೆ ಹೇಳ್ತಾಳೆ. ಹಾಗಿದ್ರೆ ನಾನು ಕೇಳೋ ಕ್ವಶನ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿ ಅಂತ ಅಜಿತ್ ಕೇಳ್ತಾನೆ. ಭಾಗ್ಯಮ್ಮ ಒಪ್ಕೊಂತಾಳೆ. ಭೂಮಿ ಎಲ್ಲಿ ಸಿಕ್ಕಿದ್ದು, ಯಾವಾಗ ಸಿಕ್ಕಿದ್ದು, ಹೇಗೆ ಸಿಕ್ಕಿದ್ದು ಅಂತ ಕೇಳ್ತಾನೆ ಅಜಿತ್. ಬೀಜಾಪುರದಲ್ಲಿದ್ದಾಗ ಒಂದು ಮನೆಗೆ ವೀರಣ್ಣ ಡ್ರೈವರ್ ಆಗಿ ಕೆಲಸ ಮಾಡೋರು, ಅಲ್ಲಿ ಸಿಕ್ಕಿದ್ದು ಅಂತ ಭಾಗ್ಯಮ್ಮ ಹೇಳಿ ಆ ಮನೆ ಅಡ್ರೆಸ್ ಕೊಡ್ತಾರೆ. ಇಷ್ಟು ಸಾಕು ನನಗೆ ಅಂತ ಅಜಿತ್ ಹೇಳೋಗ್ತಾನೆ. ಅಪ್ಕಮಿಂಗ್ ಸೀನ್ ಸಖತ್ ಇಂಟ್ರೆಸ್ಟಿಂಗ್ ಇದೆ. ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.